ನಮಸ್ಕಾರ ಸ್ನೇಹಿತರೆ. ಹಿಂದಿನ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಗೆ ಸಂಬಂಧಪಟ್ಟಂತೆ ಅದರ ಅರ್ಥ ಮತ್ತು ಅದರ ರಚನೆ ಯಾವ ರೀತಿಯಾಗಿರುತ್ತೆ ಅಂತ ನೋಡಿದ್ವಿ. ಆಮೇಲೆ ಅದ್ರ ಜೊತೆಗೆ ಮುಖ್ಯ ಕಲ್ಪನೆಗಳು ಏನಿದೆ ಅದರದ್ದು ಅಂತ ನೋಡಿದ್ವಿ. ಈಗ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಹೇಳಿದಾಗ ನಮ್ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ ಅದು ಬ್ಯಾಲೆನ್ಸ್ ಆಗಿರುತ್ತೆ ಅಂತ. ಅಂದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನೋಡಿದಾಗ ನಾವು ಆ ರಚನೆಯನ್ನ ನೋಡಿದ್ವಲ್ಲ, ರಿಸಿಪ್ಟ್ಸ್ ಮತ್ತು ಕ್ರೆಡಿಟ್ ಭಾಗ ಅಂತ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಭಾಗ ಇರುತ್ತೆ. ಆ ರಿಸಿಪ್ಟ್ಸ್ ಮತ್ತು ಪೇಮೆಂಟ್ಸ್ ಭಾಗ ಕೊನೆಗೆ ಎರಡು ಬ್ಯಾಲೆನ್ಸ್ ಆಗಿ ಅಥವಾ ಸಮಾನವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಆಕ್ಚುಲಿ ನಾವು ಕರೆಂಟ್ ಅಕೌಂಟ್ ಮತ್ತು ಕ್ಯಾಪಿಟಲ್ ಅಕೌಂಟ್ ನ ಪರಿಗಣಿಸಿದಾಗ ನಾವು ಅಲ್ಲಿ ಬಹಳಷ್ಟು ಅಸಮತೋಲನವನ್ನ ಕಾಣ್ತೀವಿ. ಅಂದ್ರೆ ರಿಸಿಪ್ಟ್ಸ್ ಮತ್ತು ಪೇಮೆಂಟ್ಸ್ ಭಾಗದಲ್ಲಿ ಅಂದ್ರೆ ಸ್ವೀಕೃತಿ ಮತ್ತು ಪಾವತಿಗಳೇನಿದೆ ಅಲ್ಲಿ ವ್ಯತ್ಯಾಸಗಳು ಕಂಡು ಬರೋ ಕಾರಣದಿಂದ ಅಲ್ಲಿ ನಾವು ಅಸಮತೋಲನವನ್ನ ಕಾಣ್ತೀವಿ. ಸೊ ಈಗ ಮುಖ್ಯವಾಗಿ ಡಿಸ್ಇಕ್ವಿಲಿಬ್ರಿಯಂ ಅಂದ್ರೆ ಏನು ಮತ್ತೆ ಅದಕ್ಕೆ ಕಾರಣಗಳು ಏನು ಅನ್ನೋದನ್ನ ಇವತ್ತಿನ ಸೆಷನ್ ದಲ್ಲಿ ತಿಳ್ಕೊಳ್ಳೋಣ. ರೈಟ್, ಈಗ ವಾಟ್ ಯು ಮೀನ್ ಬೈ ಡಿಸ್ಇಕ್ವಿಲಿಬ್ರಿಯಂ ಅನ್ನೋ ಪ್ರಶ್ನೆ ಬಂದಾಗ ಡಿಸ್ಇಕ್ವಿಲಿಬ್ರಿಯಂ ಅಂದ್ರೆ ಏನು? ಸಮತೋಲನವಿಲ್ಲದೆ ಇರೋದು. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿ ಸಮತೋಲನ ಇಲ್ಲದೆ ಇರತಕ್ಕಂತ ಒಂದು ಸನ್ನಿವೇಶವನ್ನ ನಾವು ಡಿಸ್ಇಕ್ವಿಲಿಬ್ರಿಯಂ ಇನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತ ಕರಿತೀವಿ, ಅಥವಾ ಪಾವತಿ ಶುಲ್ಕಿನ ಅಸಮತೋಲನ ಅಂತ ಕರಿತೀವಿ. ಸೊ ದ ಡಿಸ್ಇಕ್ವಿಲಿಬ್ರಿಯಂ ಇನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಆಫ್ ಅ ಕಂಟ್ರಿ ಮೇ ಬಿ ಐದರ್ ಅ ಡೆಫಿಸಿಟ್ ಆರ್ ಅ ಸರ್ಪ್ಲಸ್. ಅದು ಕೊರತೆಯಿಂದ ಕೂಡಿರಬಹುದು ಅಥವಾ ಹೆಚ್ಚುವರಿಯಿಂದ ಕೂಡಿರಬಹುದು. ಅಂದ್ರೆ ಸ್ವೀಕೃತಿಗಳು ಅಧಿಕವಿದ್ದು ಪಾವತಿಗಳು ಕಡಿಮೆ ಇತ್ತು ಅಂತ ಹೇಳಿದ್ರೆ ಅದನ್ನ ನಾವು ಸರ್ಪ್ಲಸ್, ಹೆಚ್ಚುವರಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಥವಾ ಅನುಕೂಲಕರ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ. ಇನ್ನು ಕೊರತೆ ಅಂತ ಹೇಳಿದಾಗ, ಡೆಫಿಸಿಟ್ ಅಂತ ಹೇಳಿದಾಗ ಸ್ವೀಕೃತಿಗಳು ಕಡಿಮೆ ಇದ್ದು ಪಾವತಿಗಳು ಹೆಚ್ಚಾಗಿತ್ತು ಅಂತ ಹೇಳಿದ್ರೆ ಅದನ್ನ ಡೆಫಿಸಿಟ್ ಅಂತ ಕರಿತೀವಿ. ಇದ್ರ ಬಗ್ಗೆ ನಾವು ಹಿಂದಿನ ಸೆಷನ್ಸ್ ಅಲ್ಲಿ ಡಿಸ್ಕಷನ್ ಮಾಡಿದೀವಿ. ರೈಟ್, ಈಗ ಅ ಡೆಫಿಸಿಟ್ ಆರ್ ಸರ್ಪ್ಲಸ್ ಇನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಆಫ್ ಅ ಕಂಟ್ರಿ ಅಪಿಯರ್ಸ್ ವೆನ್ ಇಟ್ಸ್ ರಿಸಿಪ್ಟ್ಸ್ ಡು ನಾಟ್ ಮ್ಯಾಚ್ ಇಟ್ಸ್ ಪೇಮೆಂಟ್ಸ್. ಅಂದ್ರೆ ಸ್ವೀಕೃತಿಗಳು ಮತ್ತು ಪಾವತಿಗಳು ಒಂದಕ್ಕೊಂದು ಸಮಾನ ಇಲ್ಲದೆ ಇದ್ದಾಗ ಕೊರತೆ ಅಥವಾ ಹೆಚ್ಚುವರಿ ಅಥವಾ ಮಿಗುತೆ ಉಂಟಾಗತ್ತೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಲ್ಲಿ. ರೈಟ್, ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿ ಈ ಡಿಸ್ಇಕ್ವಿಲಿಬ್ರಿಯಂ ಅಥವಾ ಅಸಮತೋಲನಕ್ಕೆ ಕಾರಣವಾಗ್ತಕ್ಕಂಥ ಅಂಶಗಳು ಯಾವುದು ಅನ್ನೋದನ್ನ ನಾವು ತಿಳ್ಕೊಳ್ಳೋದು ಅವಶ್ಯಕ. ರೈಟ್, ಈಗ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಬಗ್ಗೆ ನಾನು ಹಿಂದೆ ಡಿಸ್ಕಷನ್ ಮಾಡ್ಬೇಕಾದ್ರೆ, ಇವನ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಹೇಳ್ಬೇಕಾದ್ರೆ ನಾವಲ್ಲಿ 3 ರೀತಿಯಾದಂತಹ ಸಾಧ್ಯತೆಗಳನ್ನ ನೋಡ್ತೀವಿ. ಒಂದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಡೆಫಿಸಿಟ್ ಇರ್ಬೋದು, ಇಲ್ಲ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸರ್ಪ್ಲಸ್ ಇರ್ಬೋದು, ಮತ್ತು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಬ್ಯಾಲೆನ್ಸ್ಡ್ ಆಗಿರ್ಬೋದು. ಯೂಶುವಲಿ ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಕೈಗೊಂಡಾಗ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನ ಕೊನೆಗೆ ಅಡ್ಜಸ್ಟ್ಮೆಂಟ್ ಮಾಡಿ ಬ್ಯಾಲೆನ್ಸ್ ಮಾಡಿ ನಾವು ತೋರಿಸ್ತೀವಿ. ಸೊ ಎರಡು ಸಮಾನ ಇರುತ್ತೆ, ರಿಸಿಪ್ಟ್ಸ್ ಮತ್ತು ಪೇಮೆಂಟ್, ಸ್ವೀಕೃತಿಗಳು ಮತ್ತು ಪಾವತಿಗಳೇನಿದೆ ಎರಡೂ ಸಮಾನವಾಗಿ ತೋರಿಸ್ಬಿಡ್ತೀವಿ ಪ್ರತಿ ವರ್ಷ. ಈಗ ಈ ಅಸಮತೋಲನ ಅಂತ ಹೇಳಿದಾಗ ಬೇಸಿಕಲಿ ನಾವು ಕರೆಂಟ್ ಅಕೌಂಟ್ ಮತ್ತು ಕ್ಯಾಪಿಟಲ್ ಅಕೌಂಟ್ ನ ತಗೊಂಡಾಗ ಅಲ್ಲಿ ನಾವು ಅಸಮತೋಲನಗಳನ್ನ ಕಾಣ್ತೀವಿ. ಅಂದ್ರೆ ಸ್ವೀಕೃತಿಗಳು ಅಧಿಕ ಇರಬಹುದು ಅಥವಾ ಸ್ವೀಕೃತಿಗಳು ಕಡಿಮೆ ಇರಬಹುದು. ಅದೇ ರೀತಿ ಪಾವತಿಗಳು ಅಧಿಕ ಮತ್ತು ಕಡಿಮೆ ಇರಬಹುದು, ಹೇಳಕ್ಕಾಗೋದಿಲ್ಲ. ಅಲ್ಲಿ ವ್ಯತ್ಯಾಸಗಳು ಕಂಡು ಬರುತ್ತೆ ಸ್ವೀಕೃತಿ ಮತ್ತು ಪಾವತಿಗಳಲ್ಲಿ. ಆ ಕಾರಣಕ್ಕೆ ಅಸಮತೋಲನ ಉಂಟಾಗುತ್ತೆ. ರೈಟ್, ಆ ಅಸಮತೋಲನಕ್ಕೆ ಕಾರಣ ಏನು? ಈಗ ಕೊರತೆ ಇತ್ತು ಅಂತ ಹೇಳಿದ್ರೆ, ಈಗ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿ ನಾವು ಕೊರತೆ ಕಾಣ್ತಾ ಇದೀವಿ. ಇದರ ಅರ್ಥ ಏನು? ನಾವು ಹೊರದೇಶಕ್ಕೆ ಹೆಚ್ಚಿನ ಹಣವನ್ನ ಕೊಡ್ತಾ ಇದೀವಿ, ಅಂದ್ರೆ ಆಮದುಗಳನ್ನ ಹೆಚ್ಚಿಗೆ ಮಾಡ್ಕೊಳ್ತಾ ಇದೀವಿ. ಅದರಿಂದ ನಮ್ಮ ದೇಶದಿಂದ ಹಣ ಹೊರಗಡೆ ಜಾಸ್ತಿ ಹೋಗ್ತಾ ಇದೆ, ಆದ್ರೆ ನಮ್ಮ ದೇಶಕ್ಕೆ ಬರ್ತಕ್ಕಂಥ ಹಣ ಕಡಿಮೆ ಇದೆ. ರೈಟ್, ವಿದೇಶಗಳಿಂದ ಬರ್ತಕ್ಕಂಥ ಹಣ ಅಂದ್ರೆ ನಾವು ರಫ್ತುಗಳನ್ನ ಕಡಿಮೆ ಮಾಡ್ತಾ ಇದೀವಿ, ಇದರ ಅರ್ಥ. ಹೌದಾ? ಸೊ ಈ ಕಾರಣದಿಂದ ಏನಾಗುತ್ತೆ, ರಫ್ತುಗಳು ಕಡಿಮೆಯಾಗಿ ಆಮದುಗಳು ಅಧಿಕಗೊಂಡಾಗ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿ ನಾವು ಕೊರತೆಯನ್ನ ಕಾಣ್ತೀವಿ. ರೈಟ್, ಈಗ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿ ಕೊರತೆ ಇದ್ದಾಗ ನಾವ್ ಏನ್ ಹೇಳ್ತೀವಿ, ಒಂದು ಅರ್ಥವ್ಯವಸ್ಥೆಗೆ ಅದು ಅನಾನುಕೂಲಕರ ಆಗತ್ತೆ ಅಂತ. ಅದೇ ರೀತಿ ಒಂದು ವೇಳೆ ಪಾವತಿಗಳು ಕಡಿಮೆ ಇತ್ತು, ನಾವು ಹೊರದೇಶಕ್ಕೆ ಕೊಡ್ತಕ್ಕಂಥ ಹಣ ಅಂದ್ರೆ ಆಮದುಗಳನ್ನ ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ, ರಫ್ತುಗಳು ಅಧಿಕ ಆಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಮಿಗುತೆ ಇರುತ್ತೆ. ಅಂದ್ರೆ ಹೆಚ್ಚುವರಿಯಾಗಿ ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿ ಸಂಪಾದನೆ ಮಾಡ್ತೀವಿ, ಅಂದ್ರೆ ಹಣವನ್ನ ಗಳಿಸ್ತೀವಿ. ಇದರ ಅರ್ಥ ಏನು? ನಮಗೆ ಅನುಕೂಲತೆ ಹೆಚ್ಚಾಗ್ತಾ ಇದೆ. ರೈಟ್, ಈಗ ಈ ಹೆಚ್ಚುವರಿ ಅಥವಾ ಕೊರತೆಗೆ ಕಾರಣಗಳು ಏನು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಕಾಸಸ್ ಫಾರ್ ಡಿಸ್ಇಕ್ವಿಲಿಬ್ರಿಯಂ ಇನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್. ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಗೆ ಕಾರಣಗಳು: ಮೊದಲನೇದಾಗಿ ಎಕ್ಸೆಸಿವ್ ಡೆವಲಪ್ಮೆಂಟಲ್ ಇಂಪೋರ್ಟ್ಸ್, ವಿಪರೀತ ಅಭಿವೃದ್ಧಿ ಆಮದುಗಳು. ಎರಡನೇದಾಗಿ ಇನ್ಫ್ಲೇಷನ್, ಅತಿ ಪ್ರಸರಣ. ಆಮೇಲೆ ನ್ಯಾಚುರಲ್ ಕ್ಯಾಲಾಮಿಟೀಸ್, ನೈಸರ್ಗಿಕ ವಿಪತ್ತುಗಳು. ಎಕ್ಸಾಷನ್ ಆಫ್ ರಿಸೋರ್ಸಸ್, ಸಂಪನ್ಮೂಲಗಳ ಬರಿದಾಗುವಿಕೆ. ಬಿಸಿನೆಸ್ ಸೈಕಲ್ಸ್, ಉದ್ಯಮ ಚಕ್ರಗಳು ಅಥವಾ ಇದನ್ನ ವ್ಯಾಪಾರ ಚಕ್ರಗಳು ಅಂತ ಕೂಡ ಕರಿತೀವಿ.
ಇನ್ನು ಸ್ಟ್ರಕ್ಚರಲ್ ಚೇಂಜಸ್, ರಚನಾತ್ಮಕ ಬದಲಾವಣೆಗಳು, ಟೆಕ್ನಿಕಲ್ ಚೇಂಜಸ್, ತಾಂತ್ರಿಕ ಬದಲಾವಣೆಗಳು, ಲಾಸ್ ಆಫ್ ಪ್ರೊಡಕ್ಷನ್, ಲೋ ಲೆವೆಲ್ ಇನ್ಸ್ಟಿಟ್ಯೂಷನಲ್ ಪ್ರೋಗ್ರೆಸ್ ಎಟ್ಸೆಟ್ರಾ. ಈ ತರ ಹಲವಾರು ಕಾರಣಗಳಿದೆ ಯಾವುದು ಪಾವತಿ ಶುಲ್ಕಿನ ಒಂದು ಸಂದಾಯ ಬಾಕಿ ಶುಲ್ಕದ ಒಂದು ಅಸಮತೋಲನಕ್ಕೆ ಕಾರಣ ಆಗತ್ತೆ. ರೈಟ್. ನಾವು ಫಸ್ಟ್ ಆಫ್ ಆಲ್ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಎಕ್ಸೆಸಿವ್ ಡೆವಲಪ್ಮೆಂಟ್ ಇಂಪೋರ್ಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅಭಿವೃದ್ಧಿ ಹೊಂದಿರತಕ್ಕಂತ ಅಥವಾ ಅಭಿವೃದ್ಧಿಶೀಲ ರಾಷ್ಟ್ರಗಳೇನಿದೆ ಇವುಗಳ ಅಭಿವೃದ್ಧಿಗಾಗಿ ಬಹಳಷ್ಟು ಆಮದುಗಳನ್ನ, ಅಂದ್ರೆ ಅಭಿವೃದ್ಧಿಗೋಸ್ಕರ ಕೆಲವೊಂದಿಷ್ಟು ಸರಕು ಸೇವೆಗಳನ್ನ, ಯಂತ್ರೋಪಕರಣಗಳನ್ನ ಅಥವಾ ತಂತ್ರಜ್ಞಾನವನ್ನ, ಹೊಸ ಬಂಡವಾಳವನ್ನ ಆಮದು ಮಾಡ್ಕೋಬೇಕಾಗತ್ತೆ. ಈ ಕಾರಣಕ್ಕೆ ರಫ್ತುಗಳು ಕಡಿಮೆ ಇರುತ್ತೆ ಮೊದಲನೇದಾಗಿ. ಎರಡನೇದಾಗಿ ಆಮದುಗಳ ಪ್ರಮಾಣ ಹೆಚ್ಚಾಗ್ಬಿಡತ್ತೆ. ಇದರಿಂದ ಏನಾಗುತ್ತೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಲ್ಲಿ ಡಿಸ್ಇಕ್ವಿಲಿಬ್ರಿಯಂ, ಅಸಮತೋಲನ ಆಗುತ್ತೆ. ಅಭಿವೃದ್ಧಿಯ ಪ್ರಾರಂಭಾವಸ್ಥೆಯಲ್ಲಿ ದೇಶದಲ್ಲಿ ಆಮದುಗಳ ಗಾತ್ರ ಮತ್ತು ಮೌಲ್ಯ ವಿಪರೀತವಾಗಿರುತ್ತೆ. ಹೌದಾ? ಯಾಕಂದ್ರೆ ನಾವು ಅಭಿವೃದ್ಧಿಯನ್ನ ಹೊಂದಬೇಕಾಗಿದೆ ಅನ್ನೋ ಕಾರಣಕ್ಕೆ ಏನ್ ಮಾಡ್ತೀವಿ, ಬೇರೆ ದೇಶದಿಂದ ನಾವು ಹೆಚ್ಚಿನ ಆಮದುಗಳನ್ನ ಮಾಡ್ಕೊಂತೀವಿ. ವಿವಿಧ ರೀತಿಯ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳುವುದಕ್ಕೆ ಮತ್ತು ಬಂಡವಾಳ ಸಂಚಯನದ ಕಾರ್ಯಕ್ಕಾಗಿ ಅಸಾಧಾರಣ ಮೌಲ್ಯದ ಯಂತ್ರಗಳು, ಯಂತ್ರೋಪಕರಣಗಳು, ಈ ತರ ಮೊದಲಾದ ಒಂದು ಅವಶ್ಯಕ ವಸ್ತುಗಳನ್ನ ಮತ್ತು ಸೇವೆಗಳನ್ನ ನಾವು ಆಮದು ಮಾಡ್ಕೊಳ್ತೀವಿ. ಆದ್ದರಿಂದ ನಾವು ಪಾವತಿ ಮಾಡಬೇಕಾದಂತಹ ಮೌಲ್ಯ ಹೆಚ್ಚಾಗಿರುತ್ತೆ. ಸೊ ಈ ಕಾರಣದಿಂದ ಆಮದುಗಳ ಹೆಚ್ಚಾಗುವ ಕಾರಣದಿಂದ ಮತ್ತು ರಫ್ತುಗಳು ಸ್ಥಿರವಾಗಿರ್ಲಿ ಅಥವಾ ಕಡಿಮೆ ಆಗಿರ್ಲಿ, ಇವೆರಡೂ ಅಂಶಗಳು ಏನ್ ಮಾಡುತ್ತೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿ ಡಿಸ್ಇಕ್ವಿಲಿಬ್ರಿಯಂನ ಅಸಮತೋಲನವನ್ನ ತಂದೊಡ್ಡುತ್ತೆ. ಇನ್ನು ಎರಡನೇದಾಗಿ ಅತಿ ಪ್ರಸರಣ, ಇನ್ಫ್ಲೇಷನ್ ಅಂತ ಹೇಳ್ತೀವಿ. ಅತಿ ಪ್ರಸರಣ ಅಂತ ಹೇಳಿದ್ರೆ ಏನು, ಅರ್ಥವ್ಯವಸ್ಥೆಯಲ್ಲಿ ಎಲ್ಲ ಬೆಲೆಗಳು ಹೆಚ್ಚಾಗ್ತಕ್ಕಂಥ ಒಂದು ಸನ್ನಿವೇಶ. ಎಲ್ಲ ಬೆಲೆಗಳು ಅಂದ್ರೆ ಸರಕು ಸೇವೆಗಳ ಬೆಲೆಗಳು ಹೆಚ್ಚಾಗ್ತಕ್ಕಂಥ ಒಂದು ಸನ್ನಿವೇಶ. ಅತಿ ಪ್ರಸರಣದ ಸಮಯದಲ್ಲಿ ಸ್ವದೇಶಿ ಸರಕುಗಳ ಬೆಲೆಗಳು ಏರಿರುವುದರಿಂದ ವಿದೇಶಿಗಳಲ್ಲಿ ಆ ಸರಕುಗಳಿಗೆ ಬೇಡಿಕೆ ಕುಸಿಯುತ್ತದೆ. ಈಗ ಇದರಿಂದಾಗಿ ರಫ್ತುಗಳು ಕಡಿಮೆಯಾಗುತ್ತವೆ, ತದ್ವಿರುದ್ಧವಾಗಿ ಆಮದುಗಳು ಹೆಚ್ಚುತ್ತವೆ. ರೈಟ್. ಈಗ ದೇಶದಲ್ಲಿ ಸರಕು ಸೇವೆಗಳ ಬೆಲೆಗಳು ಹೆಚ್ಚಾಗೋದಕ್ಕೆ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ, ಈ ಸರಕು ಸೇವೆಗಳ ಬೆಲೆಗಳು ಹೆಚ್ಚಾಗೋದ್ರಿಂದ ರಫ್ತುಗಳು ಕೂಡ ಕಾಸ್ಟ್ಲಿ ಆಗುತ್ತೆ. ಹೌದಾ? ಹೆಚ್ಚಿನ ಬೆಲೆಗೆ ನಾವು ವಿದೇಶಗಳಲ್ಲೂ ಕೂಡ ಮಾರಬೇಕಾಗತ್ತೆ. ಈ ವಿದೇಶಗಳಲ್ಲಿ ನಾವು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ ಅಂತ ಹೇಳಿದ್ರೆ, ಅಲ್ಲಿ ಬೇರೆ ದೇಶದಲ್ಲಿ ನಮ್ಮ ಸರಕುಗಳಿಗೆ ಬೇಡಿಕೆ ಕಡಿಮೆ ಆಗತ್ತೆ. ಹೌದಾ? ಬೇಡಿಕೆ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಎಕ್ಸ್ಪೋರ್ಟ್ಸ್, ರಫ್ತುಗಳ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ರಫ್ತುಗಳು ಕಡಿಮೆ ಆಗೋದ್ರಿಂದ, ರೈಟ್, ಇನ್ನೊಂದು ದೃಷ್ಟಿಯಲ್ಲಿ ನೋಡಿದಾಗ ವಿದೇಶಿ ಸರಕುಗಳ ಬೆಲೆಗಳು ಸ್ಥಿರವಾಗಿರ್ಲಿ ಅಥವಾ ಕಡಿಮೆ ಆಗಿರ್ಲಿ, ಸ್ಥಿರವಾಗಿದ್ರೂ ಕೂಡ ನಮ್ಮ ದೇಶದಲ್ಲಿ ಅವು ಕಡಿಮೆ ಬೆಲೆಗೆ ಲಭ್ಯ ಆಗುತ್ತೆ. ಆ ಕಾರಣದಿಂದ ಆಮದುಗಳು ಹೆಚ್ಚಾಗತ್ತೆ, ರಫ್ತುಗಳು ಕಡಿಮೆ ಆಗತ್ತೆ. ಇನ್ಫ್ಲೇಷನ್ ಟೈಮ್ ಅಲ್ಲಿ, ಡ್ಯೂರಿಂಗ್ ಇನ್ಫ್ಲೇಷನ್ ಈ ಇಂಪ್ಯಾಕ್ಟ್ ಆಗೋ ಸಾಧ್ಯತೆಗಳು ಹೆಚ್ಚಿಗೆ. ಸೊ ರಫ್ತುಗಳು ಕಡಿಮೆಯಾಗಿ ಆಮದುಗಳು ಹೆಚ್ಚಾಯ್ತು ಅಂತ ಹೇಳಿದ್ರೆ ಇದು ಕೂಡ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿ ಅಸಮತೋಲನಕ್ಕೆ ದಾರಿ ಮಾಡಿಕೊಡುತ್ತೆ. ರೈಟ್. ಇನ್ನು ಮೂರನೇದಾಗಿ ನ್ಯಾಚುರಲ್ ಕೆಲಾಮಿಟೀಸ್, ನೈಸರ್ಗಿಕ ವಿಪತ್ತುಗಳ ದುಷ್ಪರಿಣಾಮಗಳನ್ನು ನಿಭಾಯಿಸಲು ಹೆಚ್ಚಿನ ಪ್ರಮಾಣದ ಆಮದುಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಈ ಕಾರಣದಿಂದ ಪಾವತಿ ಶುಲ್ಕಿನಲ್ಲಿ ಅಸಮತೋಲನ ಉಂಟಾಗುತ್ತೆ ಅಂತ. ನೈಸರ್ಗಿಕ ವಿಪತ್ತುಗಳು ಅಂತ ಹೇಳಿದ್ರೆ ಡ್ರಾಟ್ ಇರ್ಬೋದು, ಫ್ಲಡ್ ಇರ್ಬೋದು, ಅರ್ಥಕ್ವೇಕ್ಸ್ ಇರ್ಬೋದು, ಏನಾದ್ರೂ ಒಂದು ನೈಸರ್ಗಿಕ ಸಮಸ್ಯೆಗಳು ಬಂದಾಗ ನಾವು ಆಮದುಗಳನ್ನ ಅಂತ ಸಮಯದಲ್ಲಿ ಹೆಚ್ಚು ಮಾಡ್ಕೋಬೇಕಾಗುತ್ತೆ. ಈಗ ಫ್ಲಡ್ ಬಂದು ಯಾವುದೋ ಒಂದು ಕಾರಣಕ್ಕೂ ಕೃಷಿ ಉತ್ಪಾದಕತೆ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಆಹಾರ ಧಾನ್ಯಗಳನ್ನ ಬೇರೆ ದೇಶದಿಂದ ನಾವು ಆಮದು ಮಾಡ್ಕೋಬೇಕಾಗತ್ತೆ. ರೈಟ್. ಆಮದುಗಳು ಹೆಚ್ಚಾಗತ್ತೆ. ನೈಸರ್ಗಿಕ ಒಂದು ವಿಪತ್ತುಗಳ ಕಾರಣದಿಂದ ಆರ್ಥಿಕತೆಯಲ್ಲಿ ಒಟ್ಟು ಉತ್ಪಾದಕತೆಯ ಮೇಲೆ ಪರಿಣಾಮಗಳಾಯ್ತು ಅಂತ ಹೇಳಿದ್ರೆ ನಾವು ಆಮದುಗಳನ್ನ ಹೆಚ್ಚಿಗೆ ಮಾಡ್ಕೋಬೇಕಾಗತ್ತೆ. ಆ ಕಾರಣದಿಂದ ಆಮೇಲೆ ರಫ್ತುಗಳು ಆಟೋಮೆಟಿಕಲಿ ಕಡಿಮೆ ಆಗಿರುತ್ತೆ. ಈ ಕಾರಣದಿಂದ ಪಾವತಿ ಶುಲ್ಕಿನಲ್ಲಿ ನಾವು ಒಂದು ಅಸಮತೋಲನವನ್ನ ಕಾಣಬಹುದು. ಇನ್ನು ನಾಲ್ಕನೇದಾಗಿ ಎಕ್ಸಾಷನ್ ಆಫ್ ರಿಸೋರ್ಸಸ್ ಅಂತ ಹೇಳಿ, ಅಂದ್ರೆ ಸಂಪನ್ಮೂಲಗಳ ಬರಿದಾಗುವಿಕೆ. ರಫ್ತುಗಳಿಗೆ ಮತ್ತು ಕೈಗಾರಿಕರಣಕ್ಕೆ ನೆರವಾಗುವಂತಹ ನೈಸರ್ಗಿಕ ಸಂಪನ್ಮೂಲಗಳು ಕಾಲಕ್ರಮೇಣ ಕೊರತೆಯಾಗಬಹುದು ಅಥವಾ ಬರಿದಾಗಬಹುದು. ಈಗ ಒಂದಿಷ್ಟು ಸಂಪನ್ಮೂಲಗಳ ಮೇಲೆ ನಾವು ಅವಲಂಬಿತರಾಗಿರ್ತೀವಿ. ಆ ಸಂಪನ್ಮೂಲಗಳನ್ನ ಹೆಚ್ಚಿಗೆ ನಾವು ಬಳಸ್ತಾ ಹೋದಂತೆ ಅವು ಬರಿದಾಗೋದಕ್ಕೆ ಪ್ರಾರಂಭ ಆಗ್ತದೆ. ಅಂದ್ರೆ ಅವು ಕಡಿಮೆ ಆಗೋದಕ್ಕೆ ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ನಾವು ರಫ್ತುಗಳನ್ನು ಕೂಡ ಕಡಿಮೆ ಮಾಡ್ಬೇಕಾಗುತ್ತೆ. ರೈಟ್. ಈ ರಫ್ತುಗಳು ಕಡಿಮೆ ಆಗತ್ತಾ ಹೋಯ್ತು ಅಂತ ಹೇಳಿದ್ರೆ
ಅಥವಾ ಆ ಸಂಪನ್ಮೂಲಗಳ ಬರಿದಾಗುವಿಕೆಯಿಂದ ಅದರ ಉತ್ಪಾದಕತೆ ಕಡಿಮೆ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕಾಗತ್ತೆ, ಒಂದು ಬೇರೆ ದೇಶದಿಂದ ಆಮದು ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಕಡೆ ಏನಾಗ್ತಾ ಇದೆ, ರಫ್ತುಗಳು ಕಡಿಮೆ ಆಗ್ತಾ ಇದೆ. ಸೊ ರಫ್ತುಗಳು ಕಡಿಮೆ ಆಗ್ತಾ ಇದೆ, ಆಮದುಗಳು ಹೆಚ್ಚಾಗ್ತಾ ಇದೆ. ಈ ಕಾರಣದಿಂದ ಸಂಪನ್ಮೂಲಗಳ ಬರಿದಾಗುವಿಕೆ ಕಾರಣದಿಂದಾಗಿ ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಲ್ಲಿ ಡಿಸ್ಇಕ್ವಿಲಿಬ್ರಿಯಂ ನ ಕಾಣ್ತೀವಿ. ಇನ್ನು ಬಿಸ್ನೆಸ್ ಸೈಕಲ್ಸ್ ವ್ಯಾಪಾರದ ಚಕ್ರಗಳು ಅಂತ ಕರಿತೀವಿ, ವ್ಯಾಪಾರ ಚಕ್ರ ಅಂತ ಕರಿತೀವಿ. ಬಂಡವಾಳಶಾಹಿ ರಾಷ್ಟ್ರಗಳಲ್ಲಿ ಉದ್ಯಮ ಚಕ್ರಗಳ ಅಥವಾ ವ್ಯಾಪಾರಿ ಚಕ್ರಗಳ ಸಂಭವಿಸುವಿಕೆಯು ಪಾವತಿಶೀಲಿಕೆಯ ಅಸಮತೋಲನಕ್ಕೆ ಒಂದು ಮುಖ್ಯ ಸಂಗತಿಯಾಗಿದೆ ಅಂತ ಹೇಳ್ತಾರೆ. ಈ ಬಿಸ್ನೆಸ್ ಸೈಕಲ್ಸ್ ಅಂದ್ರೆ ಏನು? ಈಗ ಎಕನಾಮಿ ಬಿಸ್ನೆಸ್ ಸೈಕಲ್ಸ್ ಅಂತ ಹೇಳಿದ್ರೆ ಆರ್ಥಿಕತೆ ಏರಿಳಿತಕ್ಕೆ ಒಳಗಾಗ್ತಾ ಇರುತ್ತೆ. ಏರಿಳಿತಗಳಂದ್ರೇನು, ಇದ್ರ ಬಗ್ಗೆ ನಾವು ಮುಂದಿನ ಒಂದು ಯೂನಿಟ್ ನಲ್ಲಿ ಕಲಿತೀವಿ. ಈ ರೀತಿ ಈ ಬಿಸ್ನೆಸ್ ಸೈಕಲ್ಸ್ ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಅರ್ಥವ್ಯವಸ್ಥೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಮುಗ್ಗಟ್ಟನ್ನ ತಲುಪತ್ತೆ, ಇನ್ನೊಂದು ಸಮಯದಲ್ಲಿ ಏನಾಗತ್ತೆ, ಭೂಮನ್ನ ಅಥವಾ ವಾಟ್ ವಿ ಸೇ ಪ್ರಾಸ್ಪಿರಿಟಿನ, ಸಮೃದ್ಧಿಯನ್ನ ಸಾಧಿಸುತ್ತೆ. ಈ ಎಕನಾಮಿ ಡೆಪ್ರೆಷನ್ ನ ಸಾಧಿಸಿದಾಗ ಅಥವಾ ಮುಗ್ಗಟ್ಟಿಗೆ ತಲುಪಿದಾಗ ಏನಾಗತ್ತೆ, ಆರ್ಥಿಕ ಚಟುವಟಿಕೆಗಳೆಲ್ಲ ಕುಗ್ಗೋಗಿರುತ್ತೆ. ರೈಟ್, ಆರ್ಥಿಕತೆ ಒಂದು ಎಂಪ್ಲಾಯ್ಮೆಂಟ್ ಕಡಿಮೆ ಇರುತ್ತೆ, ಪ್ರೊಡಕ್ಷನ್ ಕಡಿಮೆ ಆಗಿರುತ್ತೆ, ಪ್ರೊಡಕ್ಟಿವಿಟಿ ಕಡಿಮೆ ಇರುತ್ತೆ. ಸೊ ಇಲ್ಲಿ ಅಥವಾ ನಿರುದ್ಯೋಗ ಹೆಚ್ಚಿಗೆ ಆಗ್ತಾ ಇರುತ್ತೆ, ಬಡತನ ಸಂಭವಿಸ್ತಾ ಇರುತ್ತೆ. ಈ ಒಂದು ಸಮಯದಲ್ಲಿ ರೈಟ್ ಏನ್ ಮಾಡ್ತೀವಿ, ಆಮದುಗಳು ಒಂದ್ ವೇಳೆ ಕಡಿಮೆ ಬೆಲೆಗೆ ನಮ್ಗೆ ಸಿಗ್ತಾ ಇತ್ತು ಅಂತ ಹೇಳಿದ್ರೆ ತಗೋತೀವಿ, ಇಲ್ಲಿ ಆಮದುಗಳು ಹೆಚ್ಚಿಗೆ ಮಾಡ್ಕೊತೀವಿ. ಇನ್ನೊಂದು ರೀತಿಯಲ್ಲಿ ವಿಚಾರ ಮಾಡಬೇಕು ಅಂತ ಹೇಳಿ, ನಮ್ಮ ಸರಕುಗಳ ಬೆಲೆಗಳು ಡೆಪ್ರಿಷನ್ ಅಥವಾ ಮುಗ್ಗಟ್ಟಿನ ಸಮಯದಲ್ಲಿ ಬಹಳ ಕಡಿಮೆ ಆಗಿರುತ್ತೆ. ಆ ಕಾರಣಕ್ಕೆ ವಿದೇಶಿಗರು ನಮ್ಮ ಸರಕುಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕೊಂಡ್ಕೊಳ್ತಾರೆ. ಕ್ಲಿಯರ್? ಇದರಿಂದ ನಾವು ಹೆಚ್ಚಿಗೆ ರಫ್ತುಗಳನ್ನ ಮಾಡ್ಬೇಕಾಗತ್ತೆ. ಒಂದು. ಎರಡನೇದಾಗಿ ನಾವು ಇನ್ಫ್ಲೇಷನ್ ಅಥವಾ ನಾವು ಒಂದು ಪ್ರಾಸ್ಪರಿಟಿ, ಸಮೃದ್ಧಿಯ ಮಟ್ಟದಲ್ಲಿದ್ದಾಗ ಒಂದು ಅರ್ಥ ವ್ಯವಸ್ಥೆ ಏನ್ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ, ಸಮೃದ್ಧಿಯ ಮಟ್ಟದಲ್ಲಿದ್ದಾಗ ಜನರ ಬಳಿ ಹಣ ಇರುತ್ತೆ, ಜನರು ಸಮೃದ್ಧರಾಗಿರ್ತಾರೆ. ಇವ್ರು ಏನ್ ಮಾಡ್ತಾರೆ, ದೇಶೀಯ ಸರಕುಗಳಿಗಿಂತ ವಿದೇಶಿ ಸರಕುಗಳಿಗೆ ಹೆಚ್ಚಿನ ಒಂದು ಮಹತ್ವವನ್ನ ನೀಡಿ ಅವುಗಳನ್ನ ಕೊಂಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಇಲ್ಲಿ ದೇಶೀಯ ಸರಕುಗಳಿಗೆ ಬೇಡಿಕೆ ಕಡಿಮೆ ಆಗುತ್ತೆ, ವಿದೇಶಿ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಯಾವಾಗ? ಅರ್ಥವ್ಯವಸ್ಥೆ ಸಮೃದ್ಧಿಯಲ್ಲಿದ್ದಾಗ. ಯಾಕಂದ್ರೆ ಜನ ಎಲ್ಲರೂ ಸಮೃದ್ಧರಾಗಿರ್ತಾರೆ ಆ ಕಾರಣ. ಸೊ ಈ ಸಮೃದ್ಧಿಯ ಒಂದು ಕಾಲದಲ್ಲಿ ಆಮದುಗಳು ಹೆಚ್ಚಾಗುವ ಸಾಧ್ಯತೆಗಳು ಹೆಚ್ಚಿಗೆ. ಸೊ ಬೇಸಿಕಲಿ ಅದಕ್ಕೆ ಹೇಳ್ತಾರೆ ಬಂಡವಾಳಶಾಹಿ ರಾಷ್ಟ್ರಗಳಲ್ಲಿ ಸಂಭವಿಸುತ್ತೆ ಅಂತ ಹೇಳಿ. ಸೊ ಸಮೃದ್ಧಿಯ ಒಂದು ಹಂತದಲ್ಲಿ ವಿದೇಶಿ ಸರಕುಗಳನ್ನ ಹೆಚ್ಚಿಗೆ ಕೊಂಡ್ಕೊಳ್ತೀವಿ, ಮತ್ತು ಆ ವಿದೇಶಿ ಸರಕುಗಳು ಹೆಚ್ಚಿಗೆ ಕೊಂಡ್ಕೊಳ್ಳೋದ್ರಿಂದ, ಆಮದುಗಳು ಹೆಚ್ಚಿಗೆ ಮಾಡ್ಕೊಳ್ಳೋದ್ರಿಂದ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಸಂದಾಯ ಬಾಕಿ ಶುಲ್ಕದಲ್ಲಿ ನಾವು ಅಸಮತೋಲನವನ್ನ ಕಾಣ್ತೀವಿ. ಕ್ಲಿಯರ್? ಇನ್ನು ಮುಂದಿನದಾಗಿ ಸ್ಟ್ರಕ್ಚರಲ್ ಚೇಂಜಸ್, ರಚನಾತ್ಮಕ ಬದಲಾವಣೆಗಳು. ವಿವಿಧ ದೇಶಗಳ ಆರ್ಥಿಕ ಸ್ಥಿತಿಗತಿಗಳಲ್ಲಿ ಸಂಭವಿಸುವ ರಚನಾತ್ಮಕ ಬದಲಾವಣೆಗಳು ವ್ಯಾಪಾರದ ದಿಕ್ಕು ಮತ್ತು ಸಂಯೋಜನೆಯನ್ನೇ ಬದಲಾಯಿಸುವ ಮೂಲಕ ಪಾವತಿ ಸಿಲುಕಿನ ಅಸಮತೋಲನಕ್ಕೆ ಕಾರಣವಾಗುತ್ತೆ. ಲೈಕ್ ಸ್ಟ್ರಕ್ಚರಲ್ ಚೇಂಜಸ್ ಅಂತ ಹೇಳಿದಾಗ ಒಂದು ಅರ್ಥವ್ಯವಸ್ಥೆಯಲ್ಲಿ ನೋಡ್ರಿ, ಇವನ್ ಪೊಲಿಟಿಕಲ್ ಚೇಂಜಸ್ ಆಗಿರ್ಬೋದು, ರಾಜಕೀಯ ಬದಲಾವಣೆಗಳು ಸಂಭವಿಸ್ತಾ ಇರಬಹುದು, ಅಥವಾ ಪ್ರೊಡಕ್ಷನ್ ಪ್ರೊಸೆಸ್ ಅಲ್ಲಿ ಚೇಂಜಸ್ ನ ಕಾಣ್ತಾ ಇರಬಹುದು, ಅಥವಾ ಟೇಸ್ಟ್ ಅಂಡ್ ಫ್ಯಾಷನ್ಸ್ ಅಲ್ಲಿ ಬದಲಾವಣೆಗಳನ್ನ ಕಾಣ್ತಾ ಇರಬಹುದು. ಈ ಹಲವಾರು ರಚನಾತ್ಮಕ ಬದಲಾವಣೆಗಳ ಕಾರಣದಿಂದಾಗಿ ಅಥವಾ ಇನ್ನೋವೇಷನ್, ಹೊಸತನ ತರೋದ್ರಲ್ಲಿ ಅಥವಾ ಟೆಕ್ನಾಲಜಿಯಲ್ಲಿ ಬದಲಾವಣೆಗಳಾಗ್ತಾ ಇರಬಹುದು. ಇವೆಲ್ಲ ಕಾರಣದಿಂದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಮೇಲೆ ಪರಿಣಾಮ ಬೀರಬಹುದು. ಹೇಗೆ? ಉದಾಹರಣೆಗೆ, ನಮ್ಗಿಂತಲೂ ಹೆಚ್ಚಿನ ಒಂದು ಸುಧಾರಿತ ತಂತ್ರಜ್ಞಾನವನ್ನ ಬಳಸಿ ಇನ್ಯಾವುದೋ ದೇಶ ಉತ್ಪಾದನೆಯನ್ನ ಕೈಗೊಳ್ತಾ ಇದೆ ಅಂದಾಗ ಕಡಿಮೆ ವೆಚ್ಚದಲ್ಲಿ ಅವರು ಉತ್ಪಾದಿಸಿ ಮಾರಾಟ ಮಾಡೋದಕ್ಕೆ ಸಿದ್ಧರಿದ್ದಾರೆ. ಆ ಸರಕುಗಳಿಗೆ ನಾವೇನ್ ಮಾಡ್ತೀವಿ, ಹೆಚ್ಚಿನ ಬೇಡಿಕೆಯನ್ನ ಇಡ್ತೀವಿ. ಸೊ ಆಮದುಗಳು ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀವಿ. ಆದ್ರೆ ಅಂತದ್ದೇ ಸರಕುಗಳನ್ನ ಅಥವಾ ಅದರ ಬದಲಿ ಸರಕುಗಳನ್ನ ಉತ್ಪಾದನೆ ಮಾಡೋದಕ್ಕೆ ಮಾಡಿದ್ರು ನಾವು ಹೆಚ್ಚಿನ ವೆಚ್ಚದಲ್ಲಿ ಉತ್ಪಾದನೆ ಮಾಡಿದ್ರೆ ಅದು ಉಪಯೋಗ ಆಗೋದಿಲ್ಲ. ಹೀಗಾಗಿ ಆಮದುಗಳು ಹೆಚ್ಚಿಗೆ ಮಾಡ್ಕೊಳ್ತೀವಿ. ಅದೇ ರೀತಿ ಒಂದು ವೇಳೆ ನಮ್ಮಲ್ಲಿನೇ ಏನಾದ್ರೂ ಒಂದು ತಾಂತ್ರಿಕ ಪ್ರಗತಿಯನ್ನ ಸಾಧಿಸಿ ಕಡಿಮೆ ವೆಚ್ಚದಲ್ಲಿ ನಾವು ಉತ್ಪಾದಿಸಿದ್ರೆ ಹೊರದೇಶದಲ್ಲಿ ನಮ್ಮ ಸರಕುಗಳಿಗೆ ಹೆಚ್ಚಿನ ಬೇಡಿಕೆ ಬರುತ್ತೆ, ಇದರಿಂದ ನಾವು ಹೆಚ್ಚಿನ ಆದಾಯವನ್ನ ಗಳಿಸಬಹುದು. ರೈಟ್? ಸೊ ಎನಿವೇ, ಎರಡೂ ದೃಷ್ಟಿಕೋನದಲ್ಲಿ ನೋಡಿದಾಗ ನಮ್ಮಲ್ಲಿ ತಾಂತ್ರಿಕ ಪ್ರಗತಿ ಆಗ್ಲಿಲ್ಲ, ಬೇರೆ ದೇಶದಲ್ಲಿ ಆಗಿದೆ ಅಂದಾಗ್ಲೂ ಕೂಡ, ಅಥವಾ ನಮ್ಮಲ್ಲೇ ಪ್ರಗತಿ ಆಗಿದೆ ಬೇರೆ ಇಲ್ಲ ಆಗಿಲ್ಲ ಅಂದಾಗ್ಲೂ ಕೂಡ, ಎರಡೂ ದೃಷ್ಟಿಯಲ್ಲಿ ನೋಡಿದಾಗ ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿ ಅಸಮತೋಲನ ಅಥವಾ ಬದಲಾವಣೆ ಆಗೋದನ್ನ ಕಾಣ್ಬೋದು. ರೈಟ್? ಇನ್ನು ತಾಂತ್ರಿಕ ಬದಲಾವಣೆ ಬಗ್ಗೆ ಜಸ್ಟ್ ವಿ ಸೋ. ಅಂಡ್ ನೆಕ್ಸ್ಟ್ ಒನ್ ಇಸ್ ಲಾಸ್ ಆಫ್ ಪ್ರೊಡಕ್ಷನ್.
ಉತ್ಪಾದನೆಯ ನಷ್ಟ, ರಾಜಕೀಯ ಅಸ್ಥಿರತೆ, ಕೈಗಾರಿಕೆಗಳಲ್ಲಿ ಮುಷ್ಕರ, ಬೀಗ ಮುದ್ರೆ ಮೊದಲಾದ ಕಾರಣಗಳಿಂದಾಗಿ ಉತ್ಪಾದನೆಯು ನಷ್ಟವಾಗಬಹುದು ಅಥವಾ ಉತ್ಪಾದನೆ ಕಡಿಮೆ ಆದಾಗ ಏನಾಗುತ್ತೆ, ಹಲವಾರು ಕಾರಣಗಳಿಂದ ಉತ್ಪಾದನೆ ಕಡಿಮೆ ಆದಾಗ ರಫ್ತುಗಳು ಕಡಿಮೆ ಆಗತ್ತೆ, ಆಮದುಗಳು ಹೆಚ್ಚಿಗೆ ಆಗುತ್ತೆ. ಯಾಕಂದ್ರೆ ನಾವು ಉತ್ಪಾದನೆ ಮಾಡಿಲ್ಲ ಅಂದ್ರೆ ಬೇರೆ ದೇಶ ಏನ್ ರಫ್ತು ಮಾಡ್ತೀವಿ, ಹೌದಾ? ಸೊ ರಫ್ತುಗಳು ಕಡಿಮೆ ಆಗತ್ತೆ, ಆಮದುಗಳು ಹೆಚ್ಚಾಗತ್ತೆ. ಈ ಕಾರಣದಿಂದ ಕೂಡ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿ ನಾವು ಅಸಮತೋಲನವನ್ನ ಕಾಣ್ತೀವಿ. ಇನ್ನು ಮುಂದಿನದಾಗಿ ಕೊನೆಯದಾಗಿ ಕೆಳಮಟ್ಟದ ಸಾಂಸ್ಥಿಕ ಪ್ರಗತಿ, ಲೋ ಲೆವೆಲ್ ಇನ್ಸ್ಟಿಟ್ಯೂಷನಲ್ ಪ್ರೋಗ್ರೆಸ್. ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಅಂದ್ರೆ ಸಾಗಣೆ, ಬ್ಯಾಂಕೋದ್ಯಮ, ವಿಮೆ ಮೊದಲಾದ ಕ್ಷೇತ್ರಗಳಲ್ಲಿ ಒಂದು ದೇಶವು ಮುನ್ನಡೆ ಸಾಧಿಸದಿದ್ದರೆ ಚಾಲ್ತಿ ಲೆಕ್ಕದಲ್ಲಿ ಅಥವಾ ಚಾಲ್ತಿ ಖಾತೆಯಲ್ಲಿ ಅದರ ಜಮೆ ಕಡಿಮೆ ಆಗುತ್ತೆ. ಸೊ ಸರ್ವಿಸ್ ಸೆಕ್ಟರ್ ದಲ್ಲಿ ಬರ್ತಕ್ಕಂಥ ಹಲವಾರು ಸಂಸ್ಥೆಗಳಿಂದ ಅಥವಾ ಕೆಳಮಟ್ಟದ ಒಂದು ಸಂಸ್ಥೆಗಳು, ಲೋ ಲೆವೆಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಏನ್ ಹೇಳ್ತೀವಿ, ಆ ಸಂಸ್ಥೆಗಳು ಸರಿಯಾಗಿ ಪ್ರಗತಿಯನ್ನ ಸಾಧಿಸದೇ ಇದ್ರೆ ಅಥವಾ ಸರಿಯಾಗಿ ಕಾರ್ಯವನ್ನ ನಡೆಸದೇ ಇದ್ರೆ ಆರ್ಥಿಕ ನಾವು ಆದಾಯವನ್ನ ಗಳಿಸೋದ್ರಲ್ಲಿ ಹಿಂದುಳಿದು ಬಿಡ್ತೀವಿ. ರೈಟ್? ಆದಾಯವನ್ನ ಗಳಿಸೋದು ಅಂದ್ರೆ ವಿದೇಶಗಳಿಗೂ ನಾವು ಸರ್ವಿಸ್ ನ ಕೊಟ್ಟು ಆದಾಯವನ್ನ ಗಳಿಸೋ ಸಾಧ್ಯತೆಗಳಿರುತ್ತೆ. ನಾವು ಅಲ್ಲಿ ಪ್ರಗತಿಯನ್ನ ಸಾಧಿಸಲಿಲ್ಲ ಅಂತ ಹೇಳಿದ್ರೆ ವಿದೇಶಗಳಿಂದ ಬರ್ತಕ್ಕಂಥ ಹಣ ಕಡಿಮೆ ಆಗುತ್ತೆ. ಸೊ ಇದು ಕಡಿಮೆ ಆಯ್ತು ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಲ್ಲಿ ಮತ್ತೆ ನಾವೇನ್ ಕಾಣ್ತೀವಿ, ಡಿಸ್ಇಕ್ವಿಲಿಬ್ರಿಯಂ ಅನ್ನ ಕಾಣ್ತೀವಿ, ಹೌದಾ? ಇದ್ರ ಜೊತೆಗೆ ಇನ್ನೂ ಹಲವಾರು ಕಾರಣಗಳಿವೆ. ಏನಪ್ಪಾ ಅಂತ ಹೇಳಿದ್ರೆ ವಿದೇಶಿ ಕರೆನ್ಸಿಗೆ ಹೆಚ್ಚಿನ ಬೇಡಿಕೆ, ಬೇರೆ ಬೇರೆ ಕಾರಣಕ್ಕಾಗಿ, ರೈಟ್? ವಿದೇಶಿ ಕರೆನ್ಸಿಗೆ ಹೆಚ್ಚಿನ ಒಂದು ಬೇಡಿಕೆಯನ್ನಿಟ್ಟಾಗ ಅದರಿಂದನೂ ನಮ್ಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿ ಡಿಸ್ಇಕ್ವಿಲಿಬ್ರಿಯಂ ಅನ್ನ ಕಾಣ್ತೀವಿ. ಹೀಗೆ ಹಲವಾರು ಅಂಶಗಳು ಈ ಸಂದಾಯ ಬಾಕಿ ಶುಲ್ಕದ ಅಸಮತೋಲನಕ್ಕೆ ಕಾರಣ ಆಗುತ್ತೆ. ಇನ್ನು ಮುಂದಿನ ಒಂದು ಸೆಷನ್ ಅಲ್ಲಿ ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಡಿಸ್ಇಕ್ವಿಲಿಬ್ರಿಯಂ ಅಸಮತೋಲನಕ್ಕೆ ಇದರಲ್ಲಿ ಹಲವಾರು ವಿಧಗಳು ಬರುತ್ತೆ, ರೈಟ್? ಆ ವಿಧಗಳ ಕುರಿತು ಮುಂದಿನ ನೆಕ್ಸ್ಟ್ ವಿಡಿಯೋ ಕ್ಲಾಸ್ ಅಲ್ಲಿ ನೋಡೋಣ. These are some of references and let us meet in next class. Thank you all.